ರೀ ಏನ್ರಿ ಹೊಲ್ದತ್ರ ಕೊಟ್ರಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಏನಪ್ಪ ಇದು, ಈ ಕಥೆನಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಬೇರೆ ಇದೆ, ಕಾರ್ಟೂನ್ಸ್ ಎಲ್ಲ ಬೇರೆ ಇದೆ ಅಂತ ಯೋಚನೆ ಮಾಡಬೇಡಿ. ಇದು ಇನ್ನೊಂದು ಹೊಸ ಕತೆ. ಮುಂಚೆನೇ ಒಂದು ಎಪಿಸೋಡ್ ಮಾಡಿದ್ದೆ, ನಿಜ ಜೀವನದ ಕತೆ ಅಂತ. ಅದೇ ಸ್ಟೋರಿನ ಈಗ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಇದು ನಿಜ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದನ್ನೇ ತೋರಿಸ್ತೀನಿ ಸ್ಟೋರಿನಲ್ಲಿ. ಬನ್ನಿ ಈ ಕತೆನ ಶುರು ಮಾಡೋಣ. ಈ ಕತೆನಲ್ಲಿ ಫಸ್ಟು ಎಲ್ಲ ಚೆನ್ನಾಗೇ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಅದು ಯಾವ ರೀತಿ ತಿರುವುಗಳನ್ನ ತಗೊಳುತ್ತೆ. ಫ್ಯಾಮಿಲಿನಲ್ಲಿ ಅಣ್ಣ ತಮ್ಮ ಅಂದಮೇಲೆ ಜಗಳಗಳು ಬಂದಿದ್ದೇನೆ. ಯಾಕಂದರೆ ಹುಟ್ಟುತ್ತಾ ಅಂತಂದಿರು, ಬೆಳೀತಾ ದಾಯಾದಿಗಳು ಅಂತ ದೊಡ್ಡವರು ಹೇಳಿದ್ದಾರೆ ಈಗಾಗಲೇ. ಈ ಕಥೆನಲ್ಲಿ ಅದು ಸತ್ಯ ಅಂತ ಪ್ರೂವ್ ಆಗುತ್ತೆ. ಯಾಕಂದರೆ ಈ ಸ್ಟೋರಿನಲ್ಲಿ ಬರೋವಂಥ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಅದೇ ರೀತಿ ಇದ್ದಾವೆ. ಸೊ ಈ ಕತೆ ಹೇಗೆ ಬರುತ್ತೆ, ಈ ಕಥೆನಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಎಲ್ಲರೂ ದಯವಿಟ್ಟು ನೋಡಿ. ನನ್ನ ಇನ್ನೊಂದು ಕತೆ, ಸಿಟಿಗೆ ಸೊಸೆಯಾಗಿ ಬಂದ ಹಳ್ಳಿ ಹುಡುಗಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಈ ಸ್ಟೋರಿಗೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಬನ್ನಿ ಈಗ ಕತೆ ಕಡೆ ಹೋಗೋಣ. ಬನ್ನಿ. ಅಂದಾಗೆ ಇನ್ನೊಂದು ವಿಷಯ, ಈ ಕಥೆನಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಹೆಸರುಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ನಿಜ ಜೀವನದ ಕತೆ ಅಂತ ಆಗಲೇ ಹೇಳಿದ್ದೀನಿ. ಈ ಕಥೆನ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಜನ ನೋಡ್ತಾರೆ, ಹಾಗಾಗಿ ಅವರು ಬೇರೆ ಥರ ಮಾತಾಡೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಕಥೆನಲ್ಲಿ ಹೆಸರುಗಳನ್ನ ಬೇರೆ ಬೇರೆ ಹೇಳ್ತೀನಿ. ಆದರೆ ಇದಂತೂ ಸತ್ಯವಾದಂಥ ಕತೆ, ಈಗ ನಡೀತಾ ಇರೋವಂಥ ಕಥೆನೇ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹೊಲ್ದತ್ರಕ್ಕೆ ಹೋಗ್ದೆ ಇನ್ನೇನು ಮಾಡಲಿ, ಹೊಲ್ದತ್ರಕ್ಕೆ ಹೋಯ್ತಾ ಇದ್ದೀನಿ ಕಣತೆ. ಏನು ಹೇಳು? ಅಲ್ಲ, ಏನಾದ್ರು ಕೆಲಸ ಇತ್ತಾ? ಮಾಡ್ಕೊಟ್ಬಿಟ್ಟು ಹೋಗ್ಬೇಕಾ? ಅದೇನಿಲ್ಲ, ಅದೇ ಅವಣ್ಣ, ಅದೇ ಲಕ್ಷ್ಮಣಣ್ಣ ಅವಣ್ಣ ಬಂದಿತ್ತು. ಈಗ ನಮ್ಮ ರಾಮಂಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಲ್ಲ, ಅದಕ್ಕೆ ಒಂದು ಹೆಣ್ಣು ಐತೆ ಮೈಸೂರು ಕಡೆ, ಆ ಹೆಣ್ಣು ತಂದು ಮಾಡ್ಕೊಳ್ಳೋಣ ಅಂತ ಹೇಳ್ತಾವ್ರೆ. ನೀವೇನಂತೀರಾ? ಅಯ್ಯೋ, ನೋಡಿದ ಮಾತ್ರಕ್ಕೆಲ್ಲ ಆಯ್ತವೆ ಅಂತನಾ? ನೋಡೋಣ ಬಿಡು. ಈಗ ನಾವು ಒಂದಿನ ಹೋಗೋಣ, ಹೋಗಿ ಹುಡುಗನ ಕರ್ಕೊಂಡೋಗಿ ತೋರಿಸಿ ಹೆಣ್ಣು ನೋಡ್ಕೊಂಡು ಬರೋಣ. ಮನ್ಸಿಗೆ ಬತ್ತು ಅಂತಂದ್ರೆ ಮಾಡ್ಕೊಳ್ಳೋಣ ಬಿಡು, ಅದಕ್ಕೇನಂತೆ. ಅದು ಹಂಗಲ್ಲ ರೀ, ಹುಡುಗಿ ಮನೆ ಕಡೆ ತುಂಬ ಬಡವರಂತೆ, ಕೊಡೋದಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಏನು ಕೊಡ್ತಾರೋ ಏನು ಮಾಡ್ತಾರೋ, ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದಾರಂತೆ. ನೋಡಬೇಕು. ನೋಡೋಣ ಬಿಡು, ಹೋಗಿ ಮಾತಾಡೋಣ. ಫಸ್ಟ್ ಹುಡುಗಿ ನೋಡೋಣ ಬಿಡು. ಅಪ್ಪ, ಹಾಡುಗಳೆಲ್ಲ ನಾನೇ ಹೊಡ್ಕೊಬತ್ತೀನಿ, ನೀನು ಆರಾಮಾಗಿ ಮನೇಲೇ ಇರು. ರಾಮ, ಅದೇ ನಿಮಗೆ ಹೇಳಿದ್ವಲ್ಲ ನಾವು, ಒಂದು ಹುಡುಗಿ ಇದೆಯಂತೆ ಅಂತ ಹೇಳಿ. ಯಾವತ್ತು ಹೋಗೋಣಪ್ಪ? ಹೋಗಿ ನೋಡ್ಕೊಂಬಂದ್ಬಿಡೋಣ. ಹುಡುಗಿ ಮನ್ಸಿಗೆ ಬಂತು ಅಂತ ಅಂದರೆ ಅದಾಗ ಮದುವೆ ಮಾಡ್ಕೊಂಡ್ರೆ ಆಯಿತು. ಅಯ್ಯೋ, ನಾನೇನು ಬಂದು ನೋಡೋದಮ್ಮ, ನೀನು ಅಪ್ಪನೂ ಹೋಗಿ ನೋಡ್ಕೊಂಬನ್ನಿ. ನೀವು ಯಾವ ಹುಡುಗಿಗೆ ತಾಳಿ ಕಟ್ಟು ಅಂತೀರೋ ಆ ಹುಡುಗಿಗೆ ತಾಳಿ ಕಟ್ತೀನಿ. ಅದಂಗಲ್ಲ ಕಣೋ, ನೀನು ನೋಡಬೇಕು, ನಿನಗೂ ಹುಡುಗಿ ಮನ್ಸಿಗೆ ಬರಬೇಕು, ಆಮೇಲೆ ತಾನೇ ಮುಂದಿನ ಮಾತುಕತೆ ಎಲ್ಲನೂ. ಏನಾಗಲ್ಲ, ಒಂದಿನ ಬಾ, ಹೋಗಿ ಹುಡುಗಿ ನೋಡ್ಕೊಂಬಂದ್ಬಿಡೋಣ. ಸರಿಯಪ್ಪ, ಆಯಿತು. ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತಂದರೆ ಬರ್ತೀನಿ, ಬಂದೊಂದಿನ ನೋಡ್ಕೊಂಬರ್ತೀನಿ. ಆದರೆ ನೀವು ಒಪ್ಪದ ಮೇಲೇ ಮದುವೆ ಮಾಡ್ಕೊಳ್ಳೋದು. ರೀ, ಹಾಗೆ ನಮ್ಮ ಸಂಜೀವಂಗೂ ಅತ್ತಾಗಿ ಹೆಣ್ಣು ನೋಡ್ಕೊಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಅತ್ತಾಗಿ ಸೆಟ್ ಆಯಿತು ಅಂತಂದರೆ ಒಂದೇ ಸರಿ ಒಂದು ಎಲ್ಲ ಮದುವೆ ಮಾಡಿಬಿಡ್ಬೋದು. ಆಹಾ, ಹೇಳ್ಬಿಟ್ಲು ಇವಳು, ಒಂದೇ ಸರಿ ಮಾಡ್ಬಿಡೋಣ ಅಂತವ. ಅಲ್ಲ ಕಣೆ, ಒಂದೇ ಸರಿ ಮಾಡ್ಬಿಡೋಕ್ಕೆ ಏನು ಅದೇನು ಮಕ್ಕಳಾಟವ? ಈಗ ದೊಡ್ಡೊಂದಾಗಲಿ ಮೊದಲು, ಆಮೇಲೆ ಚಿಕ್ಕವೊಂದು ಮಾಡಿದ್ರಾಯ್ತು. ಖರ್ಚು ವೆಚ್ಚ ಏನು ಕಮ್ಮಿ ಬರ್ತದ? ಈಗ ಖರ್ಚು ವೆಚ್ಚ ಎಲ್ಲನೂ ಲೆಕ್ಕ ಆಗ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ನೋಡೋಣ ಬಿಡು, ಒಂದು ರಾಮಂದಾಗಲಿ, ಆಮೇಲೆ ಅವನಿಗೂ ಹೆಣ್ಣು ಹುಡ್ಕುದ್ರಾಯ್ತು. ಎಲ್ಲ ನಿನ್ನ ಪ್ರೀತಿ ಮಗ ಆ ಕುಮಾರ ಎಲ್ಲೋದ? ಅಯ್ಯೋ, ಎಲ್ಲೋದ್ನೋ ಯಾರಿಗೆ ಗೊತ್ತ್ರಿ. ಅವನೇನು ಹೇಳಿ ಕೇಳಿ ಹೋಯ್ತಾನ, ಅದೊಂದು ಬ್ಯಾಗು ಪುಸ್ತಕ ಇಟ್ಕೊಂಡು ಹೊಂಟು ಬಿಡ್ತಾನೆ. ಸ್ಕೂಲ್ಗೆ ಹೋಯ್ತೀನಿ, ಕಾಲೇಜಿಗೆ ಹೋಯ್ತೀನಿ ಅನ್ಕೊಂಡು. ಏನು ಹೇಳಿದ್ರು ಕೇಳೋಕ್ಕಲ್ಲ ಹುಡುಗ. ಹೊಲ್ದತ್ರ ಒಂದು ಕೆಲಸ ಮಾಡೋಕ್ಕಲ್ಲ, ಮನೆ ಕಡೆ ಒಂಚೂರು ನೋಡ್ಕೊಳ್ಳೋ, ಒಂಚೂರು ಅದು ಇದು ಮಾಡು ಅಂತಂದರೆ ಅದನ್ನು ಮಾಡೋಕ್ಕಲ್ಲ. ಅವನಂತೂ ಏನು ಕೇಳಿದ್ರು ಮಾಡೋದಿಲ್ಲ. ಅಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಆವಾಗಿಂದ ಬಿಟ್ಕೊಂಬಂದ್ಬಿಟ್ಟಿದೀಯಾ. ಇವಾಗ ಬೊಗ್ಸಕ್ಕೆ ಹೋದ್ರೆ ಬೊಗ್ತಾನ ಅವನು. ಆವಾಗಿಂದನೇ ಮನೇಲಿ ಕೆಲಸ ಕಾರ್ಯ ಮಾಡಿಸ್ಕೊಂಡು, ಹೊಲದತ್ರ ಕೆಲಸ ಮಾಡಿಸ್ಕೊಂಡು, ಯಾಕೆ ಈಗ ರಾಮ ಸಂಜೀವ ಮಾಡ್ತಾ ಇಲ್ವಾ? ಈ ಬೊಗ್ಸಿ ಮಾಡ್ತಾ ಇಲ್ವೇನೆ ಅವರು ಹೊಲದಲ್ಲಿ? ಹಾಗೆ ಮಾಡಿಸಿದ್ರೆ ಸರಿ ಹೋಗೋದು. ಮುದ್ದು ಮಾಡ್ಕೊಂಡು ಅಯ್ಯೋ ಚಿಕ್ಕವನು, ಅಯ್ಯೋ ಚಿಕ್ಕವನು, ಅಯ್ಯೋ ಅವ್ನಿಗೇನು ಬರ್ತದ ಬಿಡ್ರಿ, ಇನ್ನ ಚಿಕ್ಕವನು ಕಲ್ತ್ಕೊತಾನೆ ಬಿಡ್ರಿ ಅನ್ಕೊಂಡು ಮಾಡ್ತಿದ್ದಲ್ಲ, ಈಗ ಅನ್ಭವ್ಸು. ಅಯ್ಯೋ, ಅದ್ಯಾಕ್ರಿ ಹಂಗೆ ಅಂತೀರಾ? ಅಯ್ಯೋ, ಮಾಡ್ದಂಗೆ ತಗೊಳ್ಳಿ, ಮಾಡ್ದಂಗೇನು ಇರಕ್ಕಲ್ಲ. ಅವ್ರವ್ರಿಗೆ ಜವಾಬ್ದಾರಿ ಬಂದಾಗ ಅವರೇ ಮಾಡ್ತಾರೆ. ನಿನ್ನ ಮಗಂಗೆ ಜವಾಬ್ದಾರಿ? ಅಯ್ಯೋ, ಕನ್ಸ್ಕೊಳ್ಬೇಕಷ್ಟೇ. ಸರಿ ಸರಿ, ಅದನ್ನೇ ಏನಕ್ಕೆ ಇದು ಮಾಡ್ತೀರಾ? ಅವನು ಏನೋ ಓದ್ತೀನಿ ಅಂತವನೇ, ನಮಗಂತೂ ಓದೋಕ್ಕಾಗಲಿಲ್ಲ. ಅವನಾರು ಓದಲಿ ಬಿಡಿ. ಅದ ಹೇಳಪ್ಪ ನೀನು, ನನ್ನ ಮೇಲೆ ಕೂಗಾಡ್ತಾರೆ. ಅವನೇನೋ ಒಂದು 4 ಅಕ್ಷರ ಕಲ್ತ್ಕೊಂಡು ಉದ್ಧಾರ ಆಗಲಿ ಅಂತ ನಾನು ಯೋಚನೆ ಮಾಡ್ತಿರೋದು. ಈ ಅಪ್ಪು ನಮ್ಮ ಮೊದಲನೇ ಹೆಂಡತಿ ಮಗ ಅವನಲ್ಲ,
ಅವನು ಅದೆಂಥದೋ ಓದ್ಕೊಂಡು ಏನೋ ಇದು ಮಾಸ್ಟ್ರ್ ಕೆಲಸ ಆಯ್ತೈತಂತೆ. ಅಯ್ಯೋ ನನಗದ್ರ ಬಗ್ಗೆ ಗೊತ್ತಾ, ಈ ಅಪ್ಪೇನು ನನ್ನ ಹತ್ರ ಹೇಳುತ್ತಾ ಏನೋ ಮಾಸ್ಟರ್ ಕೆಲ್ಸಕ್ಕೆ ಸೇರ್ಕೊತಾವನಂತೆ ಕಣಮ್ಮ ಅಂತ ಹೇಳ್ತಿದ್ಲು ಅವಳು ಪಕ್ಕದ ಮನೆ ರಂಗಿ. ಅವನು ಕೆಲ್ಸಕ್ಕೆ ಸೇರ್ಕೊಂಡು ನನಗೇನು ಬಂತು ಭಾಗ್ಯ. ಅಯ್ಯೋ ಅದನ್ನ ಯಾಕೆ ನನ್ನ ಹತ್ರ ತಂದು ಹೇಳ್ತಾ ಇದೀಯಾ, ಹೋಗು ಕೆಲಸ ಇದ್ರೆ ನೋಡೋಗು ಅಂದೆ. ನಾನು 2 ಮಕ್ಳಂತೂ ಓದಿಲ್ಲ, ಕಿರಿ ಮಗನಾರು ಓದಿಸ್ಬಿಟ್ಟು ಅವನ ಎದುರುಗಡೆ ನನ್ನ ಮಗನು ಕೆಲ್ಸಕ್ಕೆ ಸೇರವನೆ ಅಂತ ಹೇಳ್ಕೊಂಡು ಓಡಾಡೋಣ ಅಂತ ನಾನು ಅನ್ಕೋತಾ ಇದ್ರೆ ಯಪ್ಪ ನಿನ್ನ ಮಗ ಹಾಗೆ ನಿನ್ನ ಮಗ ಹಿಂಗೆ ಅಂತ ದಿನ ಬೆಳಗಾದ್ರೆ ಬೈತಾ ಇರತ್ತೆ. ಸರಿ ಬಿಡು ಆಯ್ತು. ನಿನ್ನ ಮಗನ ಅದು ಯಾವ ಕೆಲ್ಸಕ್ಕೆ ಸೇರಿಸಿ ACDC ಮಾಡಿಸ್ಕೊಂಡು ಅದೇನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀಯೋ ಮೆರೆಸು. ರಾಮ, ನೀನೇನು ಹೊಲ್ದ ಹತ್ರಕ್ಕೇನು ಬರಬೇಡ. ಅಲ್ಲಿ ಹಿಂದ್ಗಡೆ ಇತ್ಲಲ್ಲಿ ಸೌದೆಗಳೈತೆ, ಸೌದೆಗಳೆಲ್ಲ ಸೀಲಾಕ್ಬಿಟ್ಟು ನೀನು ಆಮೇಲೆ ಇಲ್ಲೇ ಕಾಪಿ ಗಿಪಿ ಕುಡಿತಾರು. ನಾನು ಅಷ್ಟರಲ್ಲಿ ಆಡೆಲ್ಲನೂ ಮೇಯಿಸ್ಕೊಂಡು ಹೊಡ್ಕೊಂಬಂದ್ಬಿಡ್ತೀನಿ. ಅಯ್ಯೋ ಸೌದೆ ಸೀಳಾಕೋದೇನು ಎಷ್ಟೊತ್ತಿನ ಕೆಲಸನಪ್ಪ, ಎಲ್ಲ ನಾನು ಮಾಡ್ತೀನಿ, ಮಾಡಿಟ್ಬಿಟ್ಟೆ ಹೋಯ್ತೀನಿ ಬಿಡು. ನೀನು ಆರಾಮಾಗಿ ಮನೇಲಿರು. ಅಯ್ಯೋ ಹಂಗೆ ಕೂತ್ಕೊಂಡು ರೂಢಿ ಇಲ್ವಲ್ಲಪ್ಪ, ಕೂತ್ಕೊಳ್ಳೋಕ್ಕಾಗೋದಿಲ್ಲ ಹಂಗೆ. ಹಂಗಂದ್ರೆ ನೀನೇ ಆಡು ಮೇಯಿಸ್ಕೊಬತ್ತಿ ಅನ್ನೋದಾದ್ರೆ ನಾನು ಅಂಗಡಿ ಬೀದಿ ಕಡೆಗೆ ಹೋಗಿ ಒಂದು ರೌಂಡು ಓಡಾಡ್ಕೊಂಬಂದ್ಬಿಡ್ತೀನಿ ಬಿಡು. ಹೊಂಟ್ಬಿಟ್ರೆ ಇವರು ಅವ್ರ ಅಪ್ಪನ ಮನೆ ಗಂಟಲ್ಲಿ ಬಿಟ್ಟು ಬಂದವ್ರೆ ಅಂಗಡಿ ಬೀದಿಲಿ ಏನಂಗೆ. ಅದೇನ್ರಿ ಅದು ಸಂದ ಬೆಳಗು ಅಂಗಡಿ ಬೀದಿಗೆ ಹೋಗಿ ಕುತ್ಕೊಳ್ಳೋದು, ದಿನಕ್ಕೆ 3 ಕಟ್ಟು ಬೀಡಿ ಸೆತ್ತೀಯ. ಅಲ್ಲಿ ಬೇರೆ ಕುತ್ಕೊಂಡು ಆ ಫ್ರೆಂಡ್ಸ್ಗಳ ಜೊತೆ ಇವ್ರ ಜೊತೆ ಕುತ್ಕೊಬಿಟ್ಟು ಟೀಗಿ ಕುಡ್ಕೊಂಡು ಬೀಡಿ ಸೆತ್ಕೊಂಡು ಬರೋದು, ಇದೇ ಅಲ್ವಾ ನಿಮ್ಮ ಕೆಲಸ? ಅಲ್ಲ, ನಾನಲ್ಲೇ ಅಂಗಡಿ ಬೀದಿಗೆ ಹೋದ್ರೆ ನಿನಗೇನು ಕಷ್ಟ ಅಂತ? ಮನೇಲಿ ಬೇಕಾದಷ್ಟು ಕೆಲಸ ಬಿದ್ದಾವೆ, ಮಾಡ್ಕೊ, ಬರ್ತೀನಿ ಆಮೇಲೆ. ನನಗೆ ಹೇಳಕ್ ಬಂದ್ಬಿಟ್ಲು ಇವಳು. ನೋಡ್ದೇನೋ ರಾಮ, ನಿಮ್ಮ ಅಪ್ಪ ಹೆಂಗೆ ಮಾತಾಡೋಯ್ತಾನೆ ಅಂತವ? ಅಯ್ಯೋ ಹೋಗ್ಲಿ ಬಿಡಮ್ಮ, ಏನೋ ಬೇಜಾರ್ಗೆ ಹೋಯ್ತಾರೆ. ಮನೆಗೆ ಒಂದು TV ತರ್ಸೋಣ ಅಂತ ಅನ್ಕೊಂಡಿದ್ದು, ಆ ಟಿವಿನೂ ತರಲಿಲ್ಲ. ತಂದಿದ್ರ TV ಯಾರೋ ಹಾಕೋ ಕುತ್ಕೊಳ್ಳೋದೇನೋ ಅಪ್ಪ. ಆ TV ಒಂದು ಬಾಕಿ ಇತ್ತು ನೋಡು. ಇವ್ರ ಮನೆ ಕಮಲಕ್ಕನ ಮನೆ TV ತಂದಿಲ್ವಾ? ಏನು 3 ಹೊತ್ತು ಅಲ್ಲಿ ಎಲ್ಲ ಹೆಂಗಸರು ಮಕ್ಕಳು ಎಲ್ಲ ಹೋಗಿ ಕೂತ್ಬಿಡ್ತಾರೆ. ನಮ್ಮ ಮನೆಗೆ ತಂದ್ರು ಅದೇ ಗತಿನೇ. ಬೇಡ ಬಿಡು, ಅದೇ ಅಂತ ಟಿವಿನೂ ಬೇಡ ಎಂಥದ್ದು ಬೇಡ. ಸರಿ ಆಯ್ತು. ಸರಿ ಹಂಗಾದ್ರೆ ನಾನು ಅದೇನೋ ಸೌದೆ ಐತಂತಲ್ಲ ಸೀಳಾಕ್ಬಿಟ್ಟು ಹೊಲ್ದತ್ರಕ್ಕೆ ಹೋಗಿ ಆಡೆಲ್ಲ ನೋಡ್ಕೊಬತ್ತೀನಿ. ಸರಿ ಕಣಪ್ಪ ಆಯ್ತು. ಇವನು ಸಂಜೀವ ಹೊಲ್ದ ಹತ್ರ ಅದೇನೋ ಕಳೆ ತೆಗಿತೀನಿ ಅಂತ ಹೋಗಿದ್ನಲ್ಲ, ಅವನಿಗೂ ಹೇಳಿ ಕರ್ಕಬಾ. ಇನ್ನೇನು ಆಯ್ತು, 5:15 5:45 ಆಯ್ತಾ ಬಂತು, ಕರ್ಕೊಂಡು ಬಾ ಜೊತೆಲೆ. ಯಾವುದು ಬಾರೆ ಹೊಲಕ್ಕೆ ಹೋಗಿದ್ನಾ? ಅಲ್ಲ ಅಪ್ಪ ಆಡೆಲ್ಲನೂ ಕೆಂಗಟ್ಟೆ ಹೊಲ್ದ ಹತ್ರ ಬಿಟ್ಟೈತೇನೋ. ಒಂದು ಅಜ್ಜೆ ಹಂಗೆ ಹೋಗಿ ಕರ್ಕೊಂಬರೋಗಪ್ಪ. ಅಲ್ಲೇ ತಾನೇ, ಅಲ್ಲಿಂದ ಒಂದು ಸ್ವಲ್ಪ ದೂರ ಆಯ್ತದ, ಒಂದು 5 ನಿಮಿಷ ನಡ್ಕೊಂಡು ಹೋಗ್ಬಿಟ್ರೆ ಏನಾಯ್ತದೆ. ಹೋಗ್ಬಿಟ್ಟು ಕರ್ಕಬಾ. ತಿರುಗಿ ಅವನು ಬೇರೆ ಅಲ್ಲೇ ಉಳ್ಕೊತಾನೆ. ಸಂಜೆ ಆದರೂ ಬರೋಕ್ಕಲ್ಲ ಅವನು. 7 ಗಂಟೆ 8 ಗಂಟೆ ಮಾಡ್ಕೊಬತ್ತಾನೆ. ಅಷ್ಟೊತ್ತು ಗಂಟೆ ಅದು ಇದು ಅಂತ ಕೆಲಸ ಮಾಡ್ಕೊಂಡು ಕೂತಿರ್ತಾನೆ. ಸರಿ ಆಯ್ತು ಬಿಡಮ್ಮ, ಹೋಗಿ ಕರ್ಕೊಬತ್ತೀನಿ. ಅಪ್ಪನ ಜೊತೆ ಏನು ಕೂಗಾಡಕ್ಕೆ ಹೋಗ್ಬೇಡ. ಅಯ್ಯೋ ಏನಾರು ಮಾಡ್ಕೊಳ್ಳಿ, ಬಿಡಿಯಾರು ಸೇತ್ಕೊಳ್ಳಿ, ಎಲ್ಲರೂ ಇರಲಿ. ಅಯ್ಯೋ ನಾನೆಲ್ಲಪ್ಪ ಕೂಗಾಡ್ತೀನಿ? ಅಲ್ಲ ನಿನಗೆ ಕಾಣದಿರೋದು ಅದು? ನಿಮ್ಮ ಅಪ್ಪನೇ ನನ್ನ ಮೇಲೆ ಕೂಗಾಡಿ ಕಿರ್ಚಾಡಿ ಹೊಡೆದು ಬಡ್ದು ಎಲ್ಲ ಹಿಂಸೆ ಕೊಡ್ತಾನೆ. ನಾನೇನಾರು ಮಾತಾಡೋಕೆ ಹೋಯ್ತೀನಾ? ಅಯ್ಯೋ ಹಂಗೆ ಅನ್ನೋದು ಬಾಯಿ ಮಾತಿಗೆ. ನಾವು ಹೇಳಿದ ಮಾತ್ರಕ್ಕೆ ಅವ್ರು ಏನು ತಿತ್ಕೊಬಿಡ್ತಾರ, ಇಲ್ಲ ಬಿಡಿ ಸೇತೋದು ಬಿಟ್ಬಿಡ್ತಾರ. ದಿನಕ್ಕಿಲ್ಲ ಅಂದ್ರು ರಾಮ 3 ಕಟ್ಟು ಸೇರ್ತಾರೆ ಕಣು. ಅದು ನಾನು ಕಂಡಂಗೆ 3 ಕಟ್ಟು, ಕಾಣ್ದಂಗೆ ಇನ್ನೆಷ್ಟು ಸೇರ್ತಾರೋ. ಅಲ್ಲ ಆ ಪಾಟಿ ಬೀಡಿ ಕುಡಿದ್ರೆ ಮನುಷ್ಯ ಉಳಿತಾನ? ನೀನೇ ಹೇಳು, ಆರೋಗ್ಯ ಏನಾಗಬೇಡ. ಅಯ್ಯೋ ನಾವೇನು ಮಾಡೋಣಮ್ಮ, ನಾವು ಹೇಳಂಗಿದೀವ? ಹಂಗೇನಿಲ್ಲ, ನೋಡೋಣ. ಜಾಸ್ತಿ ಬೀಡಿ ಕುಡಿಬೇಡ ಕಣಪ್ಪ ಅಂತ ಹೇಳ್ತೀನಿ, ಇನ್ನೇನು ಮಾಡೋಕ್ಕೈತದೆ. ಹೇಳಪ್ಪ, ಮಕ್ಳು ಹೇಳಿದ್ಮೇಲೆ ಯಾರು ಬುದ್ಧಿ ಕಲಿತಾರ ನೋಡೋಣ. ನನಗೆ ಹೇಳಿ ಸಾಕಾಗೋಗೈತೆ.